ಎಲ್ಲ SSLC ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಿಮ್ಮ SSLC ಎಕ್ಸಾಮ್ ಶುರುವಾಗಲಿದೆ. ಇದರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರಬಹುದು. ಅದರ ಜೊತೆಗೆ ಇನ್ನೊಂದಷ್ಟು ಮುಖ್ಯವಾದ ವಿಷಯಗಳ ಬಗ್ಗೆ ಇವತ್ತಿನ ಈ ವಿಡಿಯೋನಲ್ಲಿ ತಿಳಿಸಿಕೊಡ್ತೇನೆ. ಅದಕ್ಕೋಸ್ಕರ ಯಾರು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಇದೇ ತರ ಹಲವಾರು ತರದ ಅಪ್ಡೇಟ್ಸ್ಗಳು ನಿಮಗಾಗಿ ನಮ್ಮ ಚಾನಲ್ ನಲ್ಲಿ ಪ್ರತಿದಿನ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಕ್ಸಾಮ್ ರಿಲೇಟೆಡ್ ಆಗಿರಬಹುದು, ನಿಮ್ಮ ಸ್ಟಡಿ ರಿಲೇಟೆಡ್ ಆಗಿರಬಹುದು, ಎಲ್ಲ ಮಾಹಿತಿಗಳು ನಮ್ಮ ಚಾನಲ್ ನಲ್ಲಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಯಾಕ್ ತಡ ಮಾಡೋದು, ಬೇಗನೆ ವಿಡಿಯೋಗೊಂದು ಲೈಕ್ ಹಾಕಿ ಫ್ರೆಂಡ್ಸ್. ವಿಡಿಯೋನ ಕಂಟಿನ್ಯೂ ಮಾಡೋಣ. ವಿದ್ಯಾರ್ಥಿಗಳ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈ ಬಾರಿ ನಿಮ್ಮ SSLC ಎಕ್ಸಾಮ್ ಬಂದ್ಬಿಟ್ಟು ಮಾರ್ಚ್ 20ರಂದು ಶುರುವಾಗಲಿದೆ. ತುಂಬಾ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಗೊತ್ತಿರಬಹುದು ಅಥವಾ ಗೊತ್ತಿರದೇನೂ ಇರಬಹುದು. ನಿಮ್ಮ ಎಕ್ಸಾಮ್ ಮಾರ್ಚ್ 20ರಂದು ನಡೆಯಲಿದೆ. ಈ ಬಾರಿ ನಿಮ್ಮ SSLC ಎಕ್ಸಾಮ್ಗೆ ಹತ್ತತ್ರ 2.5 ತಿಂಗಳಷ್ಟೇ ಬಾಕಿ ಉಳಿದಿದ್ದ. ಈ ಟೈಮಲ್ಲಿ ನೀವು ತುಂಬಾನೇ ಚೆನ್ನಾಗಿ ಓದಬೇಕು. ಓದಿದರೆ ಉತ್ತಮವಾದ ರಿಸಲ್ಟ್ ಬರುತ್ತೆ. ನೆನಪಿರಲಿ ವಿದ್ಯಾರ್ಥಿಗಳ, ಈ ರಿಸಲ್ಟ್ ನಿಮ್ಮ ಲೈಫ್ ಅಲ್ಲಿ ತುಂಬಾನೇ ಮ್ಯಾಟರ್ ಆಗುತ್ತೆ. ತುಂಬಾ ಜನ ನಿಮ್ಮ ರಿಸಲ್ಟ್ ಅನ್ನೇ ಕೇಳ್ತಾರೆ. ನಿಮ್ಮ ರಿಸಲ್ಟ್ ಕಡಿಮೆ ಆದ್ರೆ ತುಂಬಾ ಜನ ಖುಷಿ ಪಡ್ತಾರೆ. ಹಾಗೆ ನಿಮ್ಮ ರಿಸಲ್ಟ್ ಚೆನ್ನಾಗಿ ಬಂದ್ರೆ ನಿಮ್ಮ ಮನೆಯವರಂತೂ ತುಂಬಾನೇ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ಚೆನ್ನಾಗಿ ಓದಿ, ಇನ್ನೂ ಟೈಮ್ ಇದೆ, ಅದನ್ನ ಉತ್ತಮವಾಗಿ ಉಪಯೋಗಿಸ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ನಾನು ಯಾವ ರೀತಿ ಓದೋದು, ಹೇಗೆಲ್ಲ ಓದೋದು, ಮತ್ತೆ ಯಾವ ರೀತಿ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋಗೆ ಯಾರ್ಯಾರು ಲೈಕ್ ಹಾಕಿಲ್ಲ ಬೇಗನೆ ಒಂದು ಲೈಕ್ ಹಾಕಿ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.